ಭಾರತದಲ್ಲಿ ರಸ್ತೆ ಅಪಘಾತಗಳು, ಕ್ರೀಡಾ ಗಾಯಗಳು ಮತ್ತು ಬೀಳುವಿಕೆಗಳಿಂದ ಬೆನ್ನುಮೂಳೆ ಹಾಗೂ ಎಲುಬುಗಳಿಗೆ ಗಂಭೀರ ಗಾಯಗಳ ಪ್ರಕರಣಗಳು ಹೆಚ್ಚಾಗುತ್ತಿವೆ. ತಜ್ಞರ ಪ್ರಕಾರ ಕುತ್ತಿಗೆ ಅಥವಾ ಬೆನ್ನು ನೋವು, ಕೈಕಾಲುಗಳಲ್ಲಿ ಮರಗಟ್ಟುವಿಕೆ, ದೌರ್ಬಲ್ಯ ಅಥವಾ ನಡೆಯಲು ತೊಂದರೆ ಕಂಡುಬಂದರೆ ತಕ್ಷಣ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯವಾಗಿದೆ. ಸಣ್ಣ ಗಾಯವು ಕೆಲವೊಮ್ಮೆ ಬೆನ್ನುಮೂಳೆ ಮುರಿತ ಅಥವಾ ನರಗಳಿಗೆ ಹಾನಿ ಉಂಟುಮಾಡುವ ಸಾಧ್ಯತೆಯಿದೆ. ಆದರೆ ಇತ್ತೀಚಿನ ಆಧುನಿಕ ಚಿಕಿತ್ಸೆ ಮತ್ತು ಕನಿಷ್ಠ ಶಸ್ತ್ರಚಿಕಿತ್ಸಾ ತಂತ್ರಜ್ಞಾನದಿಂದ ರೋಗಿಗಳು ವೇಗವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಆರಂಭಿಕ ರೋಗ ನಿರ್ಣಯ ಮತ್ತು ಸರಿಯಾದ ಚಿಕಿತ್ಸೆಯೊಂದಿಗೆ ಹೆಚ್ಚಿನ ರೋಗಿಗಳು ಉತ್ತಮವಾಗಿ ಚೇತರಿಸಿಕೊಳ್ಳಬಹುದು. ಜೊತೆಗೆ ಪುನರ್ವಸತಿ ಹಾಗೂ ವ್ಯಾಯಾಮ ಕೂಡ ಚೇತರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದೇ ವೇಳೆ ಆಸ್ಟಿಯೋಪೊರೋಸಿಸ್ ಸಮಸ್ಯೆಯಿಂದಾಗಿ, ವಿಶೇಷವಾಗಿ ಋತುಬಂಧದ ನಂತರ ಮಹಿಳೆಯರಲ್ಲಿ ಎಲುಬು ಮುರಿತಗಳ ಅಪಾಯ ಹೆಚ್ಚುತ್ತಿದೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಆದ್ದರಿಂದ 40 ವರ್ಷ ಮೇಲ್ಪಟ್ಟವರು ಮೂಳೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಮತ್ತು ನಿಯಮಿತ ವ್ಯಾಯಾಮ ಮಾಡುವುದು ಅಗತ್ಯವಾಗಿದೆ. ಆರಂಭಿಕ ರೋಗ ನಿರ್ಣಯ, ಸರಿಯಾದ ಚಿಕಿತ್ಸೆ ಮತ್ತು ಪುನರ್ವಸತಿ ಮೂಲಕ ಗಂಭೀರ ಬೆನ್ನುಮೂಳೆ ಮತ್ತು ಎಲುಬು ಗಾಯಗಳಿಂದ ರಕ್ಷಿಸಿಕೊಳ್ಳಬಹುದು ಎಂದು ತಜ್ಞರು ತಿಳಿಸಿದ್ದಾರೆ. ನಾನು ಡಾಕ್ಟರ್ ರವಿರಾಜ್, ಆರ್ಥೋಪೆಡಿಕ್ ಸರ್ಜನ್ ಹಾಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಅಪೋಲೋ ಹಾಸ್ಪಿಟಲ್, ಬನ್ನೇರ್ಘಟ್ಟ ರೋಡ್ ಹಾಗೂ ಆರ್ಥೋ ಕೇರ್ ಕ್ಲಿನಿಕ್. ಇವತ್ತು ಇಲ್ಲಿ ನಾವು ಸೇರಿರೋ ಉದ್ದೇಶ ಅಂದ್ರೆ ಈ ಟ್ರಾಮಾ ಅಥವಾ ಆಕ್ಸಿಡೆಂಟ್ಸ್ ಅಥವಾ ಫ್ರಾಕ್ಚರ್ಸ್ ಬಗ್ಗೆ ಮಾತಾಡ್ಲಿಕ್ಕೆ, ಹಾಗೂ ಡಿಜನರೇಟಿವ್ ಡಿಸೀಸಸ್ ಹಾಗೂ ಆಸ್ಟಿಯೋಪೊರೋಸಿಸ್. ಈಗ ಫ್ರಾಕ್ಚರ್ಸ್ ಎರಡು ರೀತಿಯಲ್ಲಿ ಆಗ್ಬೋದು. ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಮನೆಯಲ್ಲೇ ಸ್ಲಿಪ್ ಅಂಡ್ ಫಾಲ್ ಆಗಿ ಬೀಳೋದ್ರಿಂದ ಡೊಮೆಸ್ಟಿಕ್ ಇಂಜುರೀಸ್ ಇಂದ ಫ್ರಾಕ್ಚರ್ಸ್ ಆಗ್ಬೋದು. ಇದರಲ್ಲಿ ಹಿಪ್ ಫ್ರಾಕ್ಚರ್ಸ್ ಅಂಡ್ ರಿಸ್ಟ್ ಫ್ರಾಕ್ಚರ್ಸ್ ಹಾಗೂ ಸ್ಪೈನ್ ಫ್ರಾಕ್ಚರ್ಸ್ ತುಂಬಾ ಕಾಮನ್. ಮೋಸ್ಟ್ ಆಫ್ ದೀಸ್ ಫ್ರಾಕ್ಚರ್ಸ್ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೆಲವುದ್ರಲ್ಲಿ ಮಾಡ್ಬೋದು, ಕೆಲವುದ್ರಲ್ಲಿ ಅದಕ್ಕೆ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಮಾಡಿದ್ಮೇಲೆ ಅವರು ಪೇಷಂಟ್ ಮತ್ತೆ ಹಿಪ್ ಫ್ರಾಕ್ಚರ್ಸ್ ಅಲ್ಲೆಲ್ಲ ಸರ್ಜರಿ ಇಲ್ಲದೆ ನಡೆಯುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಆ ತರ ಪೇಷಂಟ್ಸ್ ಅಲ್ಲಿ ಮಲ್ಟಿಪಲ್ ಕೋಮಾರ್ಬಿಡಿಟೀಸ್ ಇರುತ್ತೆ, ಶುಗರ್, BP, ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಅದನ್ನೆಲ್ಲ ಟ್ರೀಟ್ ಮಾಡಿ ಅವ್ರನ್ನ ಪೇಷಂಟ್ ನ ಆಪ್ಟಿಮೈಸ್ ಮಾಡಿ ಸರ್ಜರಿ ಮಾಡೋದ್ರಿಂದ ಅವ್ರನ್ನ ಮತ್ತೆ ನಾವು ನಡೆಯೋ ತರ ಮಾಡ್ಬೋದು. ಇದೇ ರೀತಿ ಯಂಗ್ ಪೇಷಂಟ್ಸ್ ಆಕ್ಸಿಡೆಂಟ್ ಅಲ್ಲೆಲ್ಲ ಫ್ರಾಕ್ಚರ್ಸ್ ಆಗ್ಲಿ ಇಂಜುರೀಸ್ ಎಲ್ಲ ಇರುವ ಪೇಷಂಟ್ಸ್ಗೆ ನಾವು ಕೆಲವು ಸಲ ಸರ್ಜರಿ ಮಾಡಿ ಆ ಫ್ರಾಕ್ಚರ್ಸ್ ನೆಲ್ಲ ಫಿಕ್ಸ್ ಮಾಡಿ ಅವ್ರನ್ನ ಮತ್ತೆ ಹೋಗೋ ಹಾಗೆ, ಪುನಃ ಅವರ ಆಕ್ಟಿವಿಟಿ ಲೆವೆಲ್ಗೆ ಹೋಗೋ ಹಾಗೆ ಮಾಡ್ಬೋದು. ಅದೇ ರೀತಿ ಆಸ್ಟಿಯೋಪೊರೋಸಿಸ್ ಡಿಕ್ರೀಸ್ ಬೋನ್ ಸ್ಟ್ರೆಂತ್ ಹಾಗೂ ಡಿಜನರೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಬೋನ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡೋದಾಗ್ಲಿ ಅಥವಾ ಡಿಜನರೇಟಿವ್ ಡಿಸೀಸಸ್ ಆಫ್ ದ ಜಾಯಿಂಟ್, ನೀ ರಿಪ್ಲೇಸ್ಮೆಂಟ್ ಅಥವಾ ಈ ರೋಬೋಟಿಕ್ ಸರ್ಜರಿ ಮಾಡೋ ಮೂಲಕ ಅವರ ಮೊಬಿಲಿಟಿ ಮತ್ತೆ ಪೇನ್ ನ ಕಡಿಮೆ ಮಾಡಿ ಅವ್ರನ್ನ ಮತ್ತೆ ಅವರ ಆಕ್ಟಿವಿಟಿ ಲೆವೆಲ್ಗೆ ಪುನಃ ಹೋಗೋ ತರ ಮಾಡೋದಕ್ಕೆ ಈಗ ಇರುವ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಟೆಕ್ನಾಲಜಿ ಜೊತೆಗೆ ಇದು ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ, ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಹಾಗೂ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡೋಕ್ಕೋಸ್ಕರ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ನ ಮಾಡ್ತಾ ಇದ್ದೇವೆ. ನಾನು ಡಾಕ್ಟರ್ ರಘು ನಾಗರಾಜ್, ಡೈರೆಕ್ಟರ್ ಆಫ್ ಆರ್ಥೋಪೆಡಿಕ್ಸ್, ಆರ್ಥೋಸ್ಕೋಪಿ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೆಷಲಿಸ್ಟ್, ಕಾವೇರಿ ಹಾಸ್ಪಿಟಲ್ಸ್ ಅಂಡ್ ಆರ್ಥೋಮೆಡ್ ಕ್ಲಿನಿಕ್. ಸೊ ನಾವು ಇವತ್ತಿನ ಸೆಷನ್ ನಾವೇನು ಫೋಕಸ್ ಮಾಡಿದೀವಿ ಅಂದ್ರೆ ಇಂಜುರೀಸ್ ಅವೇರ್ನೆಸ್, ಪ್ರಿವೆನ್ಷನ್, ಮತ್ತೆ ಇಂಜುರಿ ಆದಾಗ ಅರ್ಲಿ ಟ್ರೀಟ್ಮೆಂಟ್ ಏನ್ ತಗೋಬೇಕು, ಮತ್ತೆ ಯಾವಾಗ ಡಾಕ್ಟರ್ನ ರೀಚ್ ಔಟ್ ಮಾಡಬೇಕು, ಅಂಡ್ ವಾಟ್ ಆಲ್ ದ ಅಡ್ವಾನ್ಸಸ್ ನಮ್ಗೆ ಇವಾಗ ಅವೈಲೇಬಲ್ ಇರೋದು ಇಂಜುರಿ ಟ್ರೀಟ್ಮೆಂಟ್ ಅಲ್ಲಿ ಇರ್ಬೋದು, ರಿಹ್ಯಾಬಿಲಿಟೇಷನ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಇಂಜುರೀಸ್ ಅಲ್ಲಿ ಇರ್ಬೋದು. ಮತ್ತೆ 15 ವರ್ಷದಿಂದ ಆಗಿರುವಂತ ಅಡ್ವಾನ್ಸ್ಮೆಂಟ್ಸ್. ಮುಂಚೆ ಸ್ಪೋರ್ಟ್ಸ್ ಇಂಜುರೀಸ್ ಅಂದ್ರೆ ಪ್ಲಾಸ್ಟರ್ ಹಾಕಿ ಬಿಟ್ಬಿಡ್ತಾ ಇದ್ವಿ. ಸೊ ಹಾಗಾಗಿ ಅಥ್ಲೀಟ್ ಕಾಲ್ ಗಟ್ಟಿ ಮಾಡ್ಕೊಂಡು ಸ್ಪೋರ್ಟ್ಸ್ ಆಡಕ್ ಆಗ್ತಾ ಇರಲ್ಲ. ಬಟ್ ಈಗ 15 years ಅಲ್ಲಿ ಈ ಆರ್ಥೋಸ್ಕೋಪಿ ಮತ್ತೆ ಸ್ಪೋರ್ಟ್ಸ್ ಇಂಜುರಿ ಟ್ರೀಟ್ಮೆಂಟ್ ಎಷ್ಟು ಡೆವಲಪ್ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ ಅಥ್ಲೀಟ್ ಯಾವುದೇ ತರ ಇಂಜುರಿ ಇರ್ಬೋದು, ಸಿಂಪಲ್ ಕೀ ಹೋಲ್ ಅಲ್ಲಿ ನಾವು ಅದನ್ನ ಗುಣಪಡಿಸಬಹುದು. ಮತ್ತೆ ಅಥ್ಲೀಟ್ ಮತ್ತೆ ತನ್ನ ಹೇಗೆ ಆಟ ಆಡ್ತಾ ಇದ್ರು ಆ ಲೆವೆಲ್ಗೆ ಮತ್ತೆ ರೀಚ್ ಆಗಿ ನಾರ್ಮಲ್ ಆಗಿ ಆಕ್ಟಿವ್ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಬಹುದು. ಇದ್ರ ಬಗ್ಗೆ ನಾವು ಫೋಕಸ್ ಮಾಡಿದೀವಿ.